ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 14ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 14ನೇ ಸ್ತೋತ್ರವು ಹೀಗಿದೆ. ಸ್ರುವಹಸ್ತ ಸುರೂಪಾಶ್ಚ ತೇಜಸ್ತೇಜಸ್ಕರೋ ನಿಧಿಃ ಉಷ್ಣೀಷಿಶ್ಚ ಸುವಕ್ತ್ರಶ್ಚ ಉದಾಗ್ರೋ ವಿನತಸ್ತತಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ಸ್ತ್ರುವಹಸ್ತಾಯ ನಮಃ. ಈ ಶಿವನಾಮದ ಅರ್ಥ ಸ್ತ್ರುವ ಎಂಬ ಅಗ್ನಿಹೋತ್ರದಲ್ಲಿ ಬಳಸುವ ಕುಂಜವನ್ನು ಹೊತ್ತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ. ಓಂ ಸುರೂಪಾಯ ನಮಃ. ಈ ಶಿವನಾಮದ ಅರ್ಥ ಯಾವಾಗಲೂ ಸುಂದರವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮವು ಹೀಗಿದೆ. ಓಂ ತೇಜಸೇ ನಮಃ. ಈ ಶಿವನಾಮದ ಅರ್ಥ ಯಾವಾಗಲೂ ಬೆಳಕಿನಂತೆ ಹೊಳೆಯುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ. ಓಂ ತಿಷ್ಕರಾಯ ನಿಧಯೇ ನಮಃ. ಈ ಶಿವನಾಮದ ಅರ್ಥ ತನ್ನ ಭಕ್ತರಿಗೆ ಬೆಳಕನ್ನು ನೀಡುವ ನಿಧಿಯಂತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ. ಓಂ ಉಷ್ಣಿನೇ ನಮಃ. ಈ ಶಿವನಾಮದ ಅರ್ಥ ಹೀಗಿದೆ. ಪೇಟವನ್ನು ಧರಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ. ಓಂ ಸುವಕ್ತ್ರಾಯ ನಮಃ. ಈ ಶಿವನಾಮದ ಅರ್ಥ ಆಕರ್ಷಕ ಮುಖವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ. ಓಂ ಉದಗ್ರಾಯ ನಮಃ. ಈ ಶಿವನಾಮದ ಅರ್ಥ ಸ್ಥಿರ ರೂಪವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ. ಓಂ ವಿನತಾಯ ನಮಃ. ಈ ಶಿವನಾಮದ ಅರ್ಥ ಯಾವಾಗಲೂ ವಿನಮ್ರನಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 15ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.